ಗ್ಯಾರಂಟಿಗಳ ಪರ ಸುಧಾರಿತ ಗ್ಯಾರಂಟಿಗಳ ಪರ ಈಗ ಜನರ ಒಲವು ಮೂಡ್ತಾ ಇದೆ. ಗ್ಯಾರಂಟಿಗಳನ್ನ ನಿಲ್ಲಿಸಬೇಡಿ, ಅದರಲ್ಲೇ ಸುಧಾರಣೆಯನ್ನ ಮಾಡಿ, ಪರಿಷ್ಕರಣೆಯನ್ನ ಮಾಡಿ, ಬಡವರಿಗೆ ಮಾಡಿದಂತಹ ಯೋಜನೆಗಳು ಬಡವರಿಗಷ್ಟೇ ತಲುಪಲಿ, ಅದರಿಂದ ಸರ್ಕಾರಕ್ಕೂ ಕೂಡ ಹೊರೆ ಕಮ್ಮಿ ಆಗುತ್ತೆ. ಆ ಒಂದು ಉಳಿದಂತಹ ದುಡ್ಡಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ರಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರೋದು. ಟೀಕೆಗಳು ಸಾವಿರ ಇರ್ಬೋದು, ಬಟ್ ಹಸಿದ ಹೊಟ್ಟೆಗೆ ಅನ್ನ ಸಿಗುತ್ತಾ ಇದೆ, ಬಡವನ ಮನೆಗೆ ಬೆಳಕು ಬರ್ತಾ ಇದೆ. ಇದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುವಂತಹ ಮಾತು ಅನ್ನೋದು. ಈ ಯೋಜನೆಯ ಪರಿಷ್ಕರಣೆ ಆಗಿಬಿಟ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇದೊಂದು ಮಾದರಿ ಯೋಜನೆ ಅಂತಾನೂ ಹೇಳ್ಬೋದು. ಪರಿಷ್ಕರಣೆ ಆಗಿಬಿಟ್ರೆ ಯೋಜನೆಗಳ ಪರಿಷ್ಕರಣೆಯಿಂದ ಶ್ರೀಮಂತರನ್ನ ಹೊರಗಿಡ್ಬೋದು, ತೆರಿಗೆ ಪಾವತಿದಾರರನ್ನ ಹೊರಗಿಡ್ಬೋದು. ಕೇವಲ ಬಡವರು ಮತ್ತು ಅರ್ಹ ಫಲಾನುಭವಿಗಳೇನಿರ್ತಾರೆ, ನಿಜವಾಗ್ಲೂ ಯಾರಿಗೆ ನೀಡಿದೆ ಅವರಿಗೆ ಈ ದುಡ್ಡು ಹೋಗಬೇಕು ಅನ್ನೋದು. ಇದರಿಂದ ಆರ್ಥಿಕ ಉಳಿತಾಯ ಕೂಡ ಆಗುತ್ತೆ. ನಕಲಿ ಖಾತೆಗೆ ಜಮಾ ಆಗೋದನ್ನು ತಡಿಬೇಕು, ಅನರ್ಹರ ಅಕೌಂಟ್ಗೆ ದುಡ್ಡು ಜಮಾ ಆಗೋದನ್ನು ತಡಿಬೇಕು. ಇದರಿಂದ ಆರ್ಥಿಕ ಉಳಿತಾಯ ಆಗುತ್ತೆ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಸಿಗುತ್ತೆ ಅನ್ನೋದು. ಸುಮಾರು 52,000 ಕೋಟಿ ವ್ಯಯ ಮಾಡ್ತಾ ಇದೆ. ಇದು ಏನು ಚಿಕ್ಕ ಪುಟ್ಟ ಅಮೌಂಟ್ ಅಲ್ಲ, ಇದು 52,000 ಕೋಟಿ ಅನ್ನೋದು. ಇದನ್ನು ಹೊಂದಿಸೋದಕ್ಕೆ ಸರ್ಕಾರ ಕೂಡ ಪರದಾಡ್ತಾ ಇದೆ. ಒಂದು ಕಡೆ ಅಬಕಾರಿ ಸುಂಕ ಆಗಿರ್ಬೋದು, ಅದನ್ನೆಲ್ಲ ಏರಿಸ್ಕೊಂಡು ಬಾರಿಗೆ ಲೈಸೆನ್ಸ್ ಎಲ್ಲ ಕೊಡ್ತಾ ಇದೆ. ಅದನ್ನು ಅನುಷ್ಠಾನ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ. ಬಟ್ ಇದನ್ನು ಪರಿಷ್ಕರಣೆ ಮಾಡಬೇಕು ಅನ್ನೋದು. ಪರಿಷ್ಕರಣೆ ಮಾಡಿಬಿಟ್ರೆ ಅದೇ ಹಣದಲ್ಲಿ ನೀವು ಟಾರ್ಗೆಟ್ ಕೊಡೋದು ಬೇಡ, ನೀವು ಬಾರ್ಗಳನ್ನು ಹೆಚ್ಚಿಸೋದು ಬೇಡ. ಪರಿಷ್ಕರಣೆ ಮಾಡಿದರೆ ಅರ್ಹ ಫಲಾನುಭವಿಗಳಿಗೆ ನಿಜವಾದ ಅಕೌಂಟ್ಗಳಿಗೆ ಹಣ ಹೋಗಿ ಜಮೆ ಆಗಿಬಿಟ್ರೆ ಅದರಲ್ಲೇ ನಿಮಗೆ ಹಣ ಉಳಿಯುತ್ತೆ. ಪ್ರಸ್ತುತ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಹೊರೆ ಹೆಚ್ಚಾಗ್ತಾ ಇದೆ. ಈ ಪರಿಷ್ಕರಣೆಯಿಂದ ರಾಜ್ಯದ ವಿತ್ತೀಯ ಕೊರತೆ ಅನ್ನೋದೇನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ. ಇನ್ನು ಸೇವೆಯ ಗುಣಮಟ್ಟವನ್ನು ನೀವು ಸುಧಾರಣೆಯನ್ನು ಕೂಡ ಮಾಡ್ಬೋದು. ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚಂದ್ರಶೇಖರ್ ಮೂರ್ತಿ ಅವರು ಟಿ ನರಸೀಪುರದಿಂದ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಹೇಳಿ ಚಂದ್ರಶೇಖರ್ ಅವರೇ. ಸರ್, ಇದು ಬಡವರಿಗೆ ಕೊಡ್ತಾವ್ರ. ಅವತ್ತು ಕಾಕಪ್ಪ ಮಾದೇವಪ್ಪ ನೀವು ಪ್ರೇಮ್ ಕೊಟ್ರು ಏನೋ ಮಿಸ್ ಆಗಿ ಇವ್ರು ಅವತ್ತೇ ಬಡವ್ರಿಗೆ ಮಾಡಿದ್ರೆ ಇವೆಲ್ಲ ಪ್ರಾಬ್ಲಮ್ ಬಚ್ಚಿರೋದಿಲ್ಲ. ನಿಜ ನಿಜ. ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಒಬ್ಬರಿಗೆ ಅಂದ್ರ. ಈಗ ಸುಮಾರು ಜನ ನಮ್ದು ನೋಡ್ತೀವಿ, ಬಡ್ಡಿ ಕೊಡೋರಿಗೆ ಮಸ್ತ ಪತ್ತ ಅದ. ನಮ್ಮ ಹತ್ರ ಬಡ್ಡಿ ಕೊಡ್ತಾರ, ನಾವು ಬಡವರು ನಮ್ಮೊಂದ್ ಕೊಟ್ಟು ಅಷ್ಟು ಇದ 7,000 ರೂಪಾಯಿ ಬತ್ತ ನಮ್ಮ ಹತ್ರ ಬರೋದ್ರೆ ಬಡ್ಡಿ ಕೊಡಕ್ ಲಾಭ ಅಷ್ಟೇ, ಇನ್ನೇನು ಲಾಭ ಇದೆ. ಸುಮಾರು ಜನಕ್ಕ ದೊಡ್ಡ ಅದೇ ಒಳ್ಳೆಯವ್ರಿಗೆ ತಾಳಾಕ್ರೆ ಒಳ್ಳೇದು ಈಗ. ಅವತ್ತೇ ಮಾಡ್ಬಿಟ್ರೆ ಕಂಪ್ಲೀಟ್ ಆಗಿತ್ತು, ಶಿಸ್ತಾಗಿತ್ತು. ಅವತ್ತು ಏನೋ ಮಾಡ್ಬಿಟ್ರು. ಅದೇ ಬಡವರಿಗೆ ಆಗಿ ಮಾಡಿದಂತಹ ಯೋಜನೆ ಬಡವರಿಗೆ ತಲುಪಬೇಕನ್ನೋದು ಯಾವ್ದೇ ಆಗಲಿ. ನಿಜ ನಿಜ. ಇವ್ರು ಮಾಡಿದ್ರು ತಪ್ಪು. ಅವತ್ತು ಇವತ್ತು ಜನ ಮಾಡ್ತಾರೆ. ಯಾಕ ಅವಾಗ ಆಗಾರದ ನಮಗ್ ಕೊಟ್ಟಿದ ಸುಮಾರು ಜನ ಕೇಳ್ತಾರೆ. ಪರಿಶೀಲನೆ ಮಾಡಿ ಈಗಲೂ ಬಡವ್ರಿಗಾದ್ ಮಾಡಿದ್ರೆ ಏನು ಆಗಲ್ಲ. ಯಾರು ಅಕ್ಕಿ ಆಗ್ಬಿಡು ಅದಾಗ್ಬಿಡು ಬಡವ್ರಿಗೆ ಮಾಡ್ಬೇಕು ಸರ್. ಬಡವ್ರ ಬದುಕ ಬಡವ್ರಿಗೆ ಕೊಡ್ಬೇಕು. ಈಗ ಉಳ್ಳವ್ರ ತಕ್ಕಂತ ನಮ್ಗೆ ಬಡ್ಡಿ ಸುಮ್ನೆ ಸರ್ಕಾರದ ಹಣನು ಪೋಲ್ ಆಗುತ್ತೆ ಅಂತ ಪೋಲಾಗತ್ತೆ. ಅದಾಗುವ ಎಲ್ಲ ಪೋಲ್ ಮಾಡಿ ನಮ್ಗೆ ಅದನ್ನೆಲ್ಲ ಪೋಲ್ ಮಾಡಿ ನಮಗ್ ಬಡ್ಡಿ ಕೊಟ್ಟು ಅವ್ರು ಅದು ಬಡ್ಡಿ ಬೀಳತ್ತ. ಇದು ನಾವು ತಗದ ಅವ್ರ ಬಡ್ಡಿ ಕಟ್ಟೋದ ಇಷ್ಟ. ನಿಮಗೆ ಎಲ್ಲ ಯೋಜನೆಗಳು ಇಷ್ಟ ಆದ್ವಾ? ಆಮೇಲೆ ಸರಿಯಾಗಿ ತಲುಪ್ತಾ ಇದೆಯಲ್ಲ? ತಲುಪ್ತದ ಯೋಜನೆ ಮಾತ್ರ ಒಂದಿನ ತಲುಪ್ತಾರ. ಇಲ್ಲ ನಾ ಹೇಳಲ್ಲ, ನಾ ಹೇಳಲ್ಲ. ಈಗ ಇವರು ಪರಿಶೀಲನೆ ಮಾಡಿ ನೀವು ನಿಮ್ ಟಿವಿ ಕೈ ಮುಗಿಬೇಕು. ನಿಮ್ ಟಿವಿ ಅವ್ರಿಗೆ ನಾವ್ ಅನ್ನೋದಿಲ್ಲ, ಮಾತಾಡೋದಿಲ್ಲ. ಇಲ್ಲಿ ಕೂತ್ರೆ ಮಾತಾಡ್ದಾಗೆಲ್ಲ ಅದು ಪ್ರತಿಯೊಬ್ಬ ನೋಡ್ತಿಲ್ಲ. ನಿಮ್ ಟಿವಿಲಿ 5 ಜನ ಫೋನ್ ಮಾಡ್ತಾವ್ರಿ. ಇನ್ನೇನು ನೋಡ್ತೀರ ಪ್ರತಿಯೊಂದು ನೀವು ಬಹಳ ಪರಿಶೀಲನೆ ಮಾಡ್ತಾ ಇದಾರೆ. ಹಿಂಗ್ ಪರಿಶೀಲನೆ ಮಾಡಿದ್ರೆ ಸರ್ಕಾರಕ್ಕೆ ಯಾವ್ದೇ ಆದ್ರೂ ನೀವು ಅಲ್ಲಿಗೆ ಹೆಸರು ಕೊಟ್ಟಾಗತ್ತ. ನಿಮ್ಮಿಂದ ನೋಡ್ ಕಲಿಬೇಕು ಅವ್ರು ಅಷ್ಟೇ. ಅವ್ರು ಕಲಿಲ್ಲ, ನಿಮ್ಮಿಂದ ನೋಡಿದ್ರೆ ಕಲ್ತ್ಕೋಬೇಕು ಅವರು. ಹೆಂಗ್ ಬರ್ತಾ ಇದೆ ಅಂತ R-Max ನೋಡ್ತಿದ್ದೀರಾ ದಿನ? ನಮ್ ಚಾನಲ್ R-Max ಹೇಗ್ ಬರ್ತಾ ಇದೆ ಅಂತ ದಿನಾಲು ನೋಡ್ತಿದ್ದೀರಲ್ಲ? ಸಾಕಾದಾಗ ಬರ್ತಾ ಬಿಡಿ ಸರ್. ನಿಮ್ಮ ಇದು ರೀತಿ ಎಲ್ಲೂ ಎಲ್ಲಕ್ಕೂ ಇದ್ ಮಾಡಲ್ಲ. ನಾನ್ ನೋಡ್ತಾವನೇ ಬರೀ ಅದೇ ಯಾಕೆ ನೋಡೋದು. ಇನ್ ಯಾವ್ದನ್ನ ಇಷ್ಟಪಡಲ್ಲ ನಿಮ್ ಚಾನಲ್ ಬಿಟ್ರೆ. ನಾವು ಕೂಡ ಜನರ ಹಿತಕ್ಕಾಗಿ ಅಂತ ಇರೋದು, ಬಡವರ ದನಿ ಆಗೋಕೆ ಇರೋದು. ಇಲ್ಲ ಸರ್, ಒಳ್ಳೆ ಇದು ಸರ್. ಜನರ ಹಿತಕ್ಕಾಗಿ ಮಾಡಿದ್ರೆ ಅದಕ್ಕೆ ತಕ್ಕ ಜನಕ್ಕೂ ಮಾಡ್ತಾ ಇದಾರೆ ಪಬ್ಲಿಕ್. ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮೂರ್ತಿ ಅವರೇ R-Max ಜೊತೆ ಮಾತನಾಡಿದಕ್ಕಾಗಿ.